ಲೇಔಟ್ ಆಗ್ರಿ ಅಂದ್ರೆ ಲೇಔಟ್ ಅಂತ ಏನು ಗೊತ್ತಿಲ್ಲ. ಆಮೇಲೆ ಅವರೇ ಬಂದು ಎಲ್ಲ ಲೈನ್ ನಿಂತ್ಕೊಳ್ರಿ ಅಂತ ಎಲ್ಲ ಹಿಂದಿಯಲ್ಲಿ ಮಾತಾಡ್ತಾ ಇದಾರೆ. ನಮ್ಗೆ ಹಿಂದಿ ಬರಲ್ಲ. ಹೋಟೆಲ್ಸ್ ಅಂದ್ರೆ ಹೆಂಗಿರ್ಬೋದು, ಎಲ್ಲಿರ್ಬೋದು, ಶ್ರೀನಗರದಲ್ಲಿ ಮೈಂಡ್ ಅಲ್ಲೇ ನಾನು ಶ್ರೀನಗರನ ಮ್ಯಾಪಿಂಗ್ ಮಾಡ್ತಾ ಹೋದೆ. ನಮ್ಮ ಯೂನಿಟ್ ಅಲ್ಲಿ ನನಗೆ ಅಂತಿದ್ರು ಟಿಲ್ಲು ಡಾಕ್ಟರ್ ಅಂತ ಇದ್ರು. ಯೂನಿಫಾರ್ಮ್ ಹಾಕೊಂಡಾಗ ಮತ್ತೆ ನನ್ನ ವಾಯ್ಸು ಸಹ ಸ್ವಲ್ಪ ರಿಸಂಬಲೆನ್ಸ್ ಟು ಫೀಮೇಲ್ ಬಂದಂಗೆ ಬರುತ್ತೆ, ಸ್ವಲ್ಪ ಹೆಣ್ಮಕ್ಳು ವಾಯ್ಸ್ ಬಂದಂಗೆ ಬರುತ್ತೆ. ಹಾಗಾಗಿ ನನಗೆ ಬಹಳ ರೇಗ್ಸೋರು ಅವರು. ರೋವರ್ ಇರುತ್ತೆ, ಚಾರ್ಲಿ ಇರುತ್ತೆ. ಅಂದ್ರೆ ರೋವರ್ ಅಂದ್ರೆ ಮುಂದಿನ ಗಾಡಿಗಳು, ಅದರಲ್ಲಿ ರೇಡಿಯೋ ಕಮ್ಯುನಿಕೇಶನ್ಸ್ ಎಲ್ಲ ಇರುತ್ತೆ. ಹಿಂದಿನ ಗಾಡಿ ಚಾರ್ಲಿ, ಅದ್ರಲ್ಲೂ ರೇಡಿಯೋ ಕಮ್ಯುನಿಕೇಶನ್ಸ್ ಎಲ್ಲ ಇರುತ್ತೆ. ಅದ್ರ ಜೊತೆಯಲ್ಲಿ ಪ್ರೊಟೆಕ್ಷನ್ ಗೆ ಎಲ್ಲ ಸೋಲ್ಜರ್ಸ್ ಇರ್ತಾರೆ. ಸರ್ ಅಭಿ ಲ್ಯಾಂಡ್ಸ್ಲೈಡ್ ಹೇ, ಅಭಿ ನೈ ಜಾಯೇಗಾ ಕಾನ್ವಾಯ್, ಆಪ್ ಆರಾಮ್ ಸೆ ಬಿಸ್ತರ್ ಪರ್ ಪಡೆ ರಹಿಯೇ, ಬಾದ್ ಮೇ ಹಮ್ ಚಲೆಂಗೆ ಅಂತ ಹೇಳಿದ್ರು. ಹಮ್ ಆಪ್ಕೋ ಬತಾಯೆಂಗೆ ತಬ್ ಹಮ್ ಚಲೆಂಗೆ ಅಂತ ಹೇಳಿದ್ರು. ಅಲ್ಲಿ ಸೆಂಟ್ರಲ್ಲಿ ಹೋಗಿದ ತಕ್ಷಣ ಏನೇನು ಕಾಣಲ್ಲ ಸರ್, ಎಲ್ಲ ಮಂಜಾಗಿರುತ್ತೆ. ಕೆಳಗೆ ನೋಡಿದ್ರೆ ಏನೂ ಕಾಣಂಗಿಲ್ಲ, ಬರೀ ಮೇಲಷ್ಟೇ ದೇವಸ್ಥಾನ ಕಾಣ್ತಿರುತ್ತೆ, ಎಲ್ಲ ಮಂಜಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ನಡೆನುಡಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಇರೋ ಅತಿಥಿ ಶಂಕರ್ ರಾವ್ ಎನ್ ಪೇಟ್ಕರ್. ಇವರು ಸದ್ಯ ಬ್ಯಾಡಗಿನಲ್ಲಿ ವಾಸ. ಈಗ ಅಲ್ಲಿ ಬ್ಯಾಡಗಿನಲ್ಲಿ ಒಂದು NGO ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇವರು ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆರ್ಮಿ ಅಂದ ತಕ್ಷಣ ನಿಮ್ಮ ತಲೆಗೆ ಇವರೊಬ್ಬರು ಸೈನಿಕರು ಇರ್ಬೋದು ಅಂತ ಅನ್ಸ್ಬೋದು. ಖಂಡಿತ ಸೈನಿಕರಲ್ಲ. ಸೈನಿಕರಿಗೆ ಟ್ರೀಟ್ ಮಾಡುವಂತ ಒಬ್ಬ ಡಾಕ್ಟರ್. ಬೇಸಿಕಲಿ ಫಾರ್ಮಸಿಸ್ಟ್ ಆಗಿ ಅಪಾಯಿಂಟ್ ಆಗ್ತಾರೆ. ಆದ್ರೆ ಇವರು BAMS ಮುಗಿಸಿದ್ರಿಂದ ಡಾಕ್ಟರ್ ಕೆಲಸ ಕೂಡ ಮಾಡ್ತಾರೆ. ಇವರು ಅಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ಇವರಿಗಾಗಿರುವಂತಹ ಸಿಹಿ ಮತ್ತು ಕಹಿ ಅನುಭವಗಳನ್ನ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಳಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತು ನಿಮ್ ಶೋ. ಹಾ ಸರ್. ನಮಗೆ ಆರ್ಮಿ ಅಂದ ತಕ್ಷಣ ನಮ್ಮ ಕಲ್ಪನೆಗೆ ಬರೋದು ಸೈನ್ಯ. ಹೌದು. ನಮ್ಮ ಸೋಲ್ಜರ್ಸು ಅಲ್ಲಿ ಯುದ್ಧ ಮಾಡೋದು, ಬೇರೆ ಬೇರೆ ಆಪರೇಷನ್ಸ್ ಮಾಡೋದು, ಅಲ್ಲಿ ಏನಾದ್ರು ಅವ್ರಿಗೆ ಗಾಯಗಳಾದ್ರೆ ನಿಮ್ಮ ಬೇಸ್ ಕ್ಯಾಂಪಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು, ಈ ತರದ್ದೇ ನಮ್ಮ ಕಲ್ಪನೆಯಲ್ಲಿ ಇರೋದು. ಯಾಕಂದ್ರೆ ನಾವು ನೋಡಿರೋ ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಕಥೆಗಳಿರ್ಬೋದು, ಎಲ್ಲ ಸೈನಿಕರ ಮೇಲೆನೆ ಹೆಚ್ಚು ಫೋಕಸ್ಡ್ ಆಗಿರೋದು. ಆದ್ರೆ ಆ ಸೈನಿಕರು ಗಾಯ ಮಾಡ್ಕೊಂಡು ಆಸ್ಪತ್ರೆಗೆ ಬರೋಕ್ಕಿಂತ ಮುಂಚೆ ಎಲ್ಲೋ ದೂರ ಇರ್ತಾರೆ, ಅಲ್ಲೆಲ್ಲೋ ಆಗುತ್ತೆ ಆಪರೇಷನ್ ಅಲ್ಲಿ, ಅವ್ರ ಜೊತೆ ಡಾಕ್ಟರ್ಸ್ ಇರ್ತಾರೆ. ಅವ್ರ ಜೊತೆಯಲ್ಲಿ ಡಾಕ್ಟರ್ಸ್ ಇರ್ತಾರೆ. ಅದಕ್ಕಿಂತ ಜಾಸ್ತಿ ಹೇಳ್ಬೇಕು ಅಂದ್ರೆ ಒಬ್ರು ನರ್ಸಿಂಗ್ ಅಸಿಸ್ಟೆಂಟ್ ಇರ್ತಾರೆ, ಅಥವಾ ಫಾರ್ಮಸಿಸ್ಟ್ ಇರ್ತಾರೆ. ಡಾಕ್ಟರ್ಸ್ ಬೆಟಾಲಿಯನ್ ಅಲ್ಲಿ ಇರ್ತಾರೆ. ಡಾಕ್ಟರ್ಸ್ ಬೆಟಾಲಿಯನ್ ಇರ್ತಾರೆ. ರೆಸ್ಕ್ಯೂ ಇದ್ರ ಜೊತೆಗೆ ಹೋಗಿರಲ್ಲ. ಇನ್ ಸೀರಿಯಸ್ ಕಂಡೀಷನ್ಸ್ ಅಲ್ಲಿ ಏನಾರ ಹೆಚ್ಚು ಕಡಿಮೆ ಆಯ್ತು, ಇನ್ನು ತುಂಬಾ ಸೀರಿಯಸ್ ಆಗೋದಿದೆ, ಅಥವಾ ನಮ್ಗೆ ಗೊತ್ತಾಗತ್ತೆ ಈ ತರ ಒಂದು ದೊಡ್ಡದಾಗಿ ಒಂದು ಯಾವ್ದೋ ಒಂದು ಆಪರೇಷನ್ ನಡೀತಿದೆ ಅಂದಾಗ, ಅವಾಗ ನಮ್ಮ ಮೆಡಿಕಲ್ ಪೂರ್ತಿ ಸೆಟ್ಟೆ ಹೋಗುತ್ತೆ. ವಿತ್ ಆಂಬುಲೆನ್ಸ್, ಡಾಕ್ಟರ್ ಎಲ್ಲೂ ಹೋಗಿರ್ತವೆ. ನಾವು ಬ್ಯಾಕ್ ಅಲ್ಲಿ ಇರ್ತೀವಿ, ಫ್ರಂಟ್ ಅಲ್ಲಿ ಅವ್ರು ಇರ್ತಾರೆ. ನೀವು ಆರ್ಮಿಗೆ ಸೆಲೆಕ್ಟ್ ಆಗಿದ್ದು ಆಸ್ ಎ ಫಾರ್ಮಸಿಸ್ಟ್ ಆಗ ಅಥವಾ ಡಾಕ್ಟರ್ ಆಗ? ನಾನು ಆಸ್ ಎ ಫಾರ್ಮಸಿಸ್ಟ್ ಆಗಿ ಅಪಾಯಿಂಟ್ ಆಗಿರೋದು. ನೀವು BAMS ಮಾಡ್ತಾ ಇದ್ರಿ ಆಗ? ಹೌದು, ನಾನು BAMS ಮಾಡ್ತಾ ಇದ್ದೆ. ನಂದು ಇಂಟರ್ನ್ಶಿಪ್ ನಡೀತಾ ಇತ್ತು ESI ಹಾಸ್ಪಿಟಲ್ ಅಲ್ಲಿ. ಅವಾಗ ನಾನು ರಿಕ್ರೂಟ್ಮೆಂಟ್ ನಡೀತಿದೆ ಅಂದಾಗ ನಾನು ಅಲ್ಲಿಗೆ ಹೋಗಿದ್ದೆ. ನಾನು ನಿಮಗೆ ಯಾರು ಫಸ್ಟ್ ಆರ್ಮಿಗೆ ಹೋಗ್ಬೇಕು ಅಂತ ಹೇಳಿದ್ದು? ಆಕ್ಚುಲಿ ನನಗೆ ನಮ್ಮ ಅಣ್ಣವರು ಒಂದು ಆಡ್ ನೋಡಿದ್ರು, ಇದ್ರ ರಿಕ್ರೂಟ್ಮೆಂಟ್ ನಡೀತಾ ಇದೆ ಯಲಹಂಕದಲ್ಲಿ, ದೊಡ್ಡಬಳ್ಳಾಪುರ ರೋಡ್ ಯಲಹಂಕದಲ್ಲಿ CRPF ಗ್ರೂಪ್ ಸೆಂಟರ್ ಇದೆ, ಅಲ್ಲಿ ನಡೀತಿದೆ ಅಂತ ಹೇಳ್ಬಿಟ್ಟು ಆಡ್ ನನಗೆ ತಂದು ಕೊಟ್ರು. ಅವಾಗ ಹೇಳಿದ್ರು ಅವರು, ಈ ತರ ನೀನು ಹೋಗು ಅಂತ ಹೇಳಿದ್ರು. ಅಲ್ಲಿ ಕರೆದಿದ್ದಾರೆ, ಆಸ್ ಎ ಫಾರ್ಮಸಿಸ್ಟ್ ಆಗಿ ಕರೆದಿದ್ದಾರೆ, ಒಳ್ಳೆ ರ್ಯಾಂಕ್ ಇದೆ, ನೀನು ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನೇ ಮಾಡಿದೆ. ನಮ್ಮ ಅಣ್ಣನ ಮಾತು ಯಾರು ಮೀರ್ತಿರ್ಲಿಲ್ಲ ನಾವು. ಈಗ ಅವ್ರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅನ್ನೋ ಒಂದು ನಂಬಿಕೆ, ಯಾಕಂದ್ರೆ ಒಳ್ಳೇದಕ್ಕೆ ಹೇಳ್ತಿದ್ರು ಅವರು. ನಾನು ಆಯ್ತು ಅವ್ರ ಮಾತ್ಯಾಕೆ ತೆಗ್ದಾಕೋದು. ನನಗೆ ಆಕ್ಚುಲಿ ನನಗೆ ಫೋರ್ಸ್ ಅಂದ್ರೆ ಏನೂ ಗೊತ್ತೇ ಇಲ್ಲ, ಅಲ್ಲಿ ಹೆಂಗ್ ಹೋಗೋದು, ಯಾಕಂದ್ರೆ ನಾನು ಎಲ್ಲೂ ಓಡಾಡೋನಲ್ಲ. ನಾನೇ ಮಾಡಿದೆ, ಆಯ್ತು ಅವ್ರ ಮಾತಿಗೊಂದು ಬೆಲೆ ಕೊಟ್ಟು ನಾನು ಹೋದಾಗ ಅಲ್ಲಿ ಒಂದು ವಿಚಿತ್ರ ಅನುಭವ. ಅಲ್ಲಿ ಆ ಒಂದು ಗ್ರೂಪ್ ಸೆಂಟರ್ ಬಾಗ್ಲಿಗೆ ಹೋಗಿದ ತಕ್ಷಣ ಆ ಕಡೆ ಈ ಕಡೆ ಇಬ್ರು ಸೋಲ್ಜರ್ಸ್ ನಿಂತಿದ್ದ ತಕ್ಷಣ ಅವ್ರು ನಮ್ಮನ್ನು ತಡೆದ್ರು. ಫಸ್ಟ್ ಇಲ್ಲ, ಈ ತರ ಹೀಗೆ ನಮ್ಗೆ ಇವತ್ತು ರಿಕ್ರೂಟ್ಮೆಂಟ್ ಇದೆ, ಹಾಗಾಗಿ ಆಡ್ ನೋಡ್ಕೊಂಡು ಬಂದಿದ್ದೀವಿ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀವಿ ಅಂತ ಎಲ್ಲ ಬಿಟ್ಟು ಎಲ್ಲ ತೋರಿಸಿದ್ವಿ. ಅವ್ರ ಸೈಡಿಗೆ ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ ಒಂದ್ ಸೈಡಿಗೆ ಕೂರ್ಸಿದ್ರಲ್ಲಿ ಒಂದು ಚಾರ್ಪಾಯಲ್ಲಿ ಕೂರ್ಸಿದ್ರು. ಒಂದು ಟೆಂಟ್ ಹಾಕಿರ್ತಾರೆ, EPP ಟೆಂಟ್ ಹಾಕಿರ್ತಾರೆ, ಅಲ್ಲಿ ಕೂರ್ಸಿದ್ರು. ಅಲ್ಲಿ ಕೂರಿಸಿ ಸುತ್ತ ಕಣ್ಣು ಆಡಿಸ್ತಾ ಇರ್ಬೇಕಾದ್ರೆ ಎಲ್ಲ ಒಂದು ಮೂಮೆಂಟ್ ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಎಷ್ಟೋ ಜನ ರೈಫಲ್ ಹಾಕೊಂಡು ಹೋಗ್ತಾ ಇರ್ತಾರೆ, ಇನ್ಯಾರು ಡ್ಯೂಟಿಯಿಂದ ಇಳಿದು ವಾಪಸ್ ಬರ್ತಾ ಇರ್ತಾರೆ. ಎದುರುಗಳಲ್ಲಿ ಒಂದು ಟೆಂಟ್ ಅಲ್ಲಿ ಬೆಂಕಿ ಉರಿತಾ ಇರುತ್ತೆ. ಇವೆಲ್ಲವೂ ನೋಡಿದಾಗ ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತು. ಅವಾಗ ಅವ್ರು ಸಂತ್ರಿಗೆ ಹೋಗಿ ಕೇಳಿದ್ವಿ, ಅಲ್ಲಿ ಸ್ವಲ್ಪ ನಾವಿಲ್ಲಿ ಓಡಾಡ್ಬೋದ ಒಳಗೆ ಅಂತ, ಯಾಕಂದ್ರೆ ಪರ್ಮಿಷನ್ ಇಲ್ಲದೆ ಏನೂ ಮಾಡಂಗಿಲ್ಲ ಗ್ರೂಪ್ ಸೆಂಟರ್ ಅಲ್ಲಿ. ಓಡಾಡ್ಬೋದು ಅಂದಾಗ, ನೀವು ಒಳ ಬಂದಿದ್ದೀರಾ, ಈಗ ರಿಕ್ರೂಟ್ಮೆಂಟ್ ಬಂದಿದ್ದೀರಾ, ನೋಡ್ ಹೋಗ್ರಿ ಅಂತ ಹೇಳಿ ಫ್ರೀ ಆಗಿ ಬಿಟ್ರು ನಮ್ಗೆ. ನಾವೆಲ್ಲಾ ಕಡೆ ಸುತ್ಕೊಂಡ್ ಬಂದ್ವಿ. ಫಸ್ಟ್ ಹೋಗಿದ್ದೆ ನಾವು
ಕಿಚನ್ಗೆ ಹೋದ್ವಿ ನಾವು. ORS ಕಿಚನ್. ORS ಅಂದ್ರೆ ಅದರ್ ರ್ಯಾಂಕ್ಸ್ ಕಿಚನ್ ಅಂತ, ಸೋಲ್ಜರ್ಸ್ ಒಂದು ಕಿಚನ್ ಇರುತ್ತೆ. ಆ ಕಿಚನ್ ಹೋಗಿ ಅಲ್ಲಿ ಓಪನ್ ಆಗಿ ಇತ್ತು, ಎಲ್ಲ ಬೇಯಿಸ್ತಾ ಇದ್ರು, ಸಾಂಬಾರ್ ಮಾಡ್ತಿದ್ರು, ಅನ್ನ ಮಾಡ್ತಿದ್ರು, ರೊಟ್ಟಿ ಬಡಿತಾ ಇದ್ರು. ಇವೆಲ್ಲ ನೋಡಿದ್ವಿ, ಅಯ್ಯೋ ಇಷ್ಟೆಲ್ಲ ಇರುತ್ತೆ ಇವರಿಗೆ ಅಂತ ಹೇಳ್ಬಿಟ್ಟು ನಾವು ಒಂಥರ ಕ್ಯೂರಿಯಾಸಿಟಿ ಇತ್ತು. ಹಾಗೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಅಲ್ಲಿ ಬ್ಯಾರಕ್ ಇದ್ವು, ಕ್ವಾರ್ಟರ್ಸ್ ಇತ್ತು, ಎಲ್ಲ ಇತ್ತು. ಬಂದಾದ್ಮೇಲೆ ನಮ್ಮನ್ನು ಕಾಲ್ ಮಾಡಿದ್ರು, ಎಲ್ರು ಬರ್ರಿ ಈ ಕಡೆ ಒಂದ್ ಕಡೆ ಲೇಔಟ್ ಆಗ್ರಿ ಅಂತ. ಲೇಔಟ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಲೇಔಟ್ ಆಗ್ರಿ ಅಂದ್ರೆ ಲೇಔಟ್ ಅಂತ ಏನು ಗೊತ್ತಿಲ್ಲ. ಆಮೇಲೆ ಅವರೇ ಬಂದು ಎಲ್ಲ ಲೈನ್ ನಿಂತ್ಕೊಳ್ರಿ ಅಂತ ಎಲ್ಲ ಹಿಂದಿಯಲ್ಲಿ ಮಾತಾಡ್ತಾ ಇದಾರೆ. ನಮ್ಗೆ ಹಿಂದಿ ಬರಲ್ಲ, ಕನ್ನಡ ನಮ್ದು, ಇಂಗ್ಲೀಷು. ಲೇಔಟ್ ಆಗ್ರಿ ಅಂತ ಹೇಳಿದ್ರು, ಹಿಂದಿಯಲ್ಲಿ ಮಾತಾಡಿದ್ರು. ಯಾರ್ಯಾರು ಹೆಂಗೆ ನಿಂತ್ಕೊಳ್ತಾರೆ ಹಂಗೆ ನಾವು ಅವ್ರ ಜೊತೆಲೆ ನಿಂತ್ಕೊಳಕ್ ಶುರು ಮಾಡಿದ್ವಿ. ನಿಂತ್ಕೊಂಡ್ವಿ, ಒಬ್ಬೊಬ್ರಿಗೆ ಕರೆದ್ರು, ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡಿದ್ರು. ಅದಾಯ್ತು. ಆಮೇಲೆ ರಿಟರ್ನ್ ಎಕ್ಸಾಮ್ ಇತ್ತು. ಆ ರಿಟರ್ನ್ ಎಕ್ಸಾಮು ನಾವು ಮಾಡಿದ್ವಿ. ಎಲ್ಲ ಒಂದ್ ಕಡೆ ಒಂದು ಹಾಲಲ್ಲಿ ಕೂರಿಸಿದ್ರು. ಎಲ್ಲ ಕೂರಿಸಿ ನಮಗೆ ಸಮ್ ಕ್ವಶನ್ಸ್ ಕೊಟ್ಟಿದ್ರು. ಅಬ್ಜೆಕ್ಟಿವ್ ಟೈಪೇ ಇದ್ವು ಅವೆಲ್ಲವು. ರಿಟರ್ನ್ ಎಕ್ಸಾಮ್ಸ್ ಮತ್ತೆ ಅಬ್ಜೆಕ್ಟಿವ್ ಟೈಪ್ ಎಲ್ಲ ಇದ್ವು, ಅವೆಲ್ಲ ಮಾಡಿದ್ವಿ. ಆಮೇಲೆ ಮೆಡಿಕಲ್ಗೆ ಇನ್ನೊಂದು ಆ ಕಡೆ ಒಂದು ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ನಮ್ದು ಮೆಡಿಕಲ್ ಆಯ್ತು. ಮೆಡಿಕಲ್ ಅಂದ್ರೆ ನಿಮ್ಗೂ ಹೈಟ್ ವೆಯ್ಟ್ ಆ ತರದ ಸೋಲ್ಜರ್ ಸೆಲೆಕ್ಟ್ ಮಾಡೋ ತರದ ಮೆಡಿಕಲ್ ಇದಿರುತ್ತೆ ಅಂದ್ರೆ? ಇಲ್ಲ, ಆ ತರದ್ದೇನು ಇಲ್ಲ. ಯಾಕಂದ್ರೆ ನಾವು ಮೆಡಿಕಲ್ ಬೇಸಿಸ್ ಅಲ್ಲಿ ಅಂದ್ರೆ ನಾವು ಡಾಕ್ಟರ್ಸ್, ಫಾರ್ಮಸಿಸ್ಟ್, ನಮ್ಗೆಲ್ರಿಗೂ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ನಮ್ಗೆ ಹೆಲ್ತ್ ಬೇಕು, ಆದ್ರೆ ನಮ್ಗೆ ಒಂದು ಪ್ಯಾರಾಮೀಟರ್ ಇರ್ಲೇಬೇಕು ಅಂತ ಏನಿಲ್ಲ. ನಮ್ಗೆ ಹೆಲ್ತ್ ಇದ್ರೆ ಸಾಕು. ನಮ್ದು ಹೈಟ್ ವೇಟ್ ಏನು ಕನ್ಸಿಡರ್ ಆಗಲ್ಲ. ಯಾಕಂದ್ರೆ ನಾವು ಮೆಡಿಕಲ್ ಬೇಸಿಸ್ ಮೇಲೆ ಹೋಗ್ತಾ ಇರೋದು. ಮೆಡಿಕಲ್ ಅಂದ್ರೆ ಆಸ್ ಎ ಫಾರ್ಮಸಿಸ್ಟ್ ಹೋಗ್ತಿರೋದು. ಅದಕ್ಕೆ ನಮ್ಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಡಾಕ್ಟರ್ಗೂ ಅಷ್ಟೇ ರಿಲ್ಯಾಕ್ಸೇಷನ್ ಇರುತ್ತೆ, ಇವ್ರಿಗೂ ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಲಿ, ಫಾರ್ಮಸಿಸ್ಟ್ ಆಗಿರ್ಲಿ, ಸಿಸ್ಟರ್ಸ್ ಆಗಿರ್ಲಿ, ಎಕ್ಸ್ರೇ ಟೆಕ್ನಿಷಿಯನ್ಸ್ ಆಗಿರ್ಲಿ, ಎಲ್ರಿಗೂ ಹೈಟ್ ವೆಯ್ಟ್ ಅಲ್ಲಿ ಏನು ಇದಾಗಲ್ಲ, ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಎಕ್ಸಾಮ್ ಬರ್ದ್ರಿ? ಎಕ್ಸಾಮ್ ಬರ್ದ್ವಿ. ಎಕ್ಸಾಮ್ ಅಲ್ಲೂ ಒಳ್ಳೆ ಬಾಕ್ಸ್ ಅಲ್ಲೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದೆ. ಬಂದಾದ್ಮೇಲೆ ಸಂಜೆ ಹೊತ್ತು ಎಲ್ಲ ಆಯ್ತು, ರಿಸಲ್ಟ್ ಅನೌನ್ಸ್ ಮಾಡಿದ್ರು. ನಾವು ಮತ್ತೆ ಅಪಾಯಿಂಟ್ಮೆಂಟ್ ಆರ್ಡರ್ ಅವಾಗಲೇ ಕೊಡ್ತಾರೆ ಅಂತ ಬಿಟ್ಟು ವೆಯ್ಟ್ ಮಾಡಿದ್ವಿ. ಆದ್ರೆ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಮನೆಗೆ ಲೆಟರ್ ಬರುತ್ತೆ, ನೀವು ಹೋಗ್ಬೋದು ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ವಾಪಸ್ ಬಂದ್ವಿ. ನಿಮ್ಗೆ ಏನಾರು ಎಕ್ಸಾಮ್ ಬರ್ದಾದ್ಮೇಲೆ ನಂಬಿಕೆ ಇತ್ತ ಸಿಗುತ್ತೆ ನಮ್ಗೆ ಸೀಟು ಅಂತ? ಸರ್, ಬರ್ದಿದ್ದೀನಿ, ಹೋಪ್ ಇತ್ತು, ನಾನ್ ಬರ್ದಿದ್ದೀನಿ ಅಂತ. ಆದ್ರೆ ಸಿಗೋ ಯಾವ್ದು ಗ್ಯಾರಂಟಿ ಇರ್ಲಿಲ್ಲ ನಮ್ಗೆ. ಏನೋ ಬರ್ದಿದೀವಿ ಅಷ್ಟೇ, ಆದ್ರೆ ಯಾವ್ದು ಗ್ಯಾರಂಟಿ ಇರ್ಲಿಲ್ಲ. ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ? ಸರ್, ನನಗೆ ಒಂದು ಆಲ್ಮೋಸ್ಟ್ 6 ಮಂತ್ಸ್ ಆದ್ಮೇಲೆ 6-7 ಮಂತ್ಸ್ ಆಗಿತ್ತು, ಅವಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಫಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಆರ್ಡರ್ ನೋಡಿದ ತಕ್ಷಣ ಸರ್ ಬಹಳ ಖುಷಿ ಆಯ್ತು ಸರ್. ಅಪಾಯಿಂಟ್ಮೆಂಟ್ ಆರ್ಡರ್ ನೋಡಿದ ತಕ್ಷಣ ಕುಣಿಯಾಕ್ ಶುರು ಮಾಡಿದೆ. ಯಾಕೆ ಗೊತ್ತಾ ಸರ್, ನಾನು ಫಸ್ಟ್ ಗ್ರೂಪ್ ಸೆಟ್ ಹೋಗಿದ್ದಾಗ ಅವ್ರ ಆಕ್ಟಿವಿಟೀಸ್ ಎಲ್ಲವೂ ನೋಡಿದಾಗ ನನ್ಗೆ ಅನಿಸ್ತಿತ್ತು ಅವಾಗ ಇಲ್ಲಿ ನಾನು ಬರ್ಲೇಬೇಕು ಅಂತ. ಒಂದು ಹಾರ್ಡ್ ಇದಿಟ್ಕೊಂಡಿದ್ದೆ ನಾವು, ಫೋರ್ಸಿಗೆ ಬರ್ಲೇಬೇಕು ಅಂತ. ಆದ್ರೆ 4 ಮಂತ್ಸ್ 5 ಮಂತ್ಸ್ ಹೀಗೆ ಆಗ್ತಾ ಹೋಯ್ತು. ಯಾವ್ದೋ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿಲ್ಲ. ಬರ್ಬೇಕಾದ್ರೆ ಇಮ್ಮಿಡಿಯೇಟ್ ಬರ್ಬೇಕಾದ್ರೆ ಪಾಸ್ ಆಗಿದ್ದೀವಿ, ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿದ್ದೀವಿ. ಬರ್ಬೇಕಾಗಿತ್ತು, ಬಂದಿಲ್ಲ ಅಂದ್ರೆ ಹೋಪ್ಲೆಸ್ ಆಗ್ಬಿಟ್ಟೆ ನಾನು, ಬರಲ್ಲ ಬಿಡು ಅಂತ. ಯಾವಾಗ ನನಗೆ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ತು, ಬಹಳನೇ ಖುಷಿ ಆಯ್ತು ಸರ್. ಎಲ್ಲಿ ನೀವು ರಿಪೋರ್ಟ್ ಮಾಡ್ಕೊಂಡಿದ್ದು? ಸರ್, ಅದೊಂದು ದೊಡ್ಡ ಸ್ಟೋರಿ. ಅದು ರಿಪೋರ್ಟ್ ಮಾಡ್ಕೊಳ್ಳೋದ್ರ ಮುಂಚೆ ನಾನು ಏನ್ ಮಾಡಿದೆ ಅಂತ ನಿಮ್ಗೆ ಹೇಳಿದ್ರೆ ನೀವು ನಕ್ ಬಿಡ್ತೀರಾ. ಸರ್, ಏನಾಯ್ತು ಅಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಓದ್ದೆ ನಾನು. ಸರ್, ಬರ್ದಿತ್ತು ಅದರಲ್ಲಿ ರಿಪೋರ್ಟಿಂಗ್, ಅದರಲ್ಲಿ ಡೇಟಿಗೆ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಅಂದ್ರೆ ಬಂದು ಹೋಟೆಲ್ ಸಂಧ್ಯಾದಲ್ಲಿ ರಿಪೋರ್ಟ್ ಆಗ್ಬೇಕು ಅಂತ ಬರ್ದಿತ್ತು, ಇನ್ ಶ್ರೀನಗರ. ಸರ್, ನಾನು ಇಷ್ಟೋದ್ದೆ, ಹೋಟೆಲ್ ಸಂಧ್ಯಾ ಶ್ರೀನಗರದಲ್ಲಿ ಅಪಾಯಿಂಟ್ ಆಗ್ಬೇಕು ಆಸ್ ಎ ಫಾರ್ಮಸಿಸ್ಟ್ ಆಗಿ ಅಂತ ಓದಿದ ತಕ್ಷಣ ಅಪಾಯಿಂಟ್ಮೆಂಟ್ ಆರ್ಡರ್ನ ಫೋಲ್ಡ್ ಮಾಡಿ ಇಟ್ಟು ನಾನು ರಾತ್ರಿ ಎಲ್ಲ ನಿದ್ದೆನೆ ಬಂದಿಲ್ಲ ನನಗೆ. ಯೋಚನೆ ಮಾಡ್ತಿದ್ದೆ, ಹೆಂಗಿರ್ಬೋದು ಹೋಟೆಲ್ ಸಂಧ್ಯಾ, ಹೆಂಗಿರ್ಬೋದು, ಎಲ್ಲಿರ್ಬೋದು ಶ್ರೀನಗರದಲ್ಲಿ. ಮೈಂಡ್ ಅಲ್ಲೇ ನಾನು ಶ್ರೀನಗರನ ಮ್ಯಾಪಿಂಗ್ ಮಾಡ್ತಾ ಹೋದೆ. ಆದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಬೇಗ ಸ್ನಾನ ಮಾಡಿ ಮನೆಯಿಂದ ಹೊರಬಿದ್ದೆ. ಮನೆಯಲ್ಲಿ ಮಮ್ಮಿಯವರು ಟಿಫನ್ ಮಾಡು, ಎಲ್ಲಿ ಹೋಗ್ತಿದೆ ಅನ್ನೋ ಅಂತ. ಇಲ್ಲ, ನಾ ಬರ್ತೀನಿ, ಇಲ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೊರಟೆ. ನಾನು ಎಲ್ಲಿಗೆ ಹೋದೆ? ನಾನು ಶ್ರೀನಗರ್ಗೆ ಹೋದೆ. ಸರ್, ಶ್ರೀನಗರದಲ್ಲಿ ಹೋಗಿ ಹುಡುಕ್ತಾ ಇದ್ದೀನಿ, ಎಲ್ಲ ದೊಡ್ಡ ಹೋಟೆಲ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲೆಲ್ಲೂ ನಮ್ಗೆ ಹೋಟೆಲ್ ಸಂಧ್ಯಾ ಸಿಗ್ತಾ ಇಲ್ಲ. ಆಮೇಲೆ ನಾನೇನ್ ಥಿಂಕ್ ಮಾಡಿದೆ, ಇದು ಸೀಕ್ರೆಟ್ ಇದ್ದಿರ್ಬೇಕು ಮೋಸ್ಟ್ಲಿ. ಯಾಕಂದ್ರೆ ಫೋರ್ಸ್ ಅಂದಿದ ತಕ್ಷಣ ಏನಾದ್ರು ಒಂದು ಸಮಥಿಂಗ್ ಯಾರಿಗೂ ಗೊತ್ತಾಗ್ದಲ್ದಂಗೆ ಏನೋ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ನಮ್ಗೆ ರಿಪೋರ್ಟಿಂಗ್ ಮಾಡ್ಕೋಬೇಕು ಅಂದ್ರೆ ಏನೋ ಸೀಕ್ರೆಟ್ ಅನ್ನ ಇರಬೇಕು. ಯಾಕಂದ್ರೆ ಎಲ್ಲದೂ ಓಪನ್ ಆಗಿ ಮಾಡಲ್ಲ, ಈ ತರ ಏನೋ ಇರ್ಬೇಕೇನೋ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಸೀಕ್ರೆಟ್ ಇದಿರ್ಬೇಕು ಅವರಿಗೆ.
ಹಾಗಾಗಿ ಎಲ್ಲೋ ಒಂದು ಹೋಟೆಲ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ. ದೊಡ್ಡ ಹೋಟೆಲ್ ನೋಡಿದೆ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಸೆಕೆಂಡ್ ಸ್ವಲ್ಪ ಮಿಡ್ಲ್ ಹೋಟೆಲ್ಸ್ ಅಂದ್ರೆ ದರ್ಶಿನಿ ಗಿರ್ಶಿನಿ ಅಂತ ಎಲ್ಲಾ ಕಡೆನೂ ಎಲ್ಲಾ ದರ್ಶನಗಳು ನೋಡಿದೆ. ಎಲ್ಲಾ ದರ್ಶನಗಳು ದರ್ಶನ ಆಯ್ತು, ಆದ್ರೆ ಸಂಧ್ಯಾ ದರ್ಶನ ಆಗೇ ಇಲ್ಲ ನನಗೆ. ಆಮೇಲೆ ಇನ್ನು ಮತ್ತು ನಾನು ಹೋಗಿ ಬಿಟ್ಟಿಲ್ಲ. ನಾನು ಇರ್ಲಿ, ಅಕಸ್ಮಾತ್ ಯಾರಿಗೂ ಗೊತ್ತು, ಇದು ಒಂದು ಸೀಕ್ರೆಟ್ ಇದಿರ್ಬೇಕು, ನಮ್ಮ ಅಪಾಯಿಂಟ್ಮೆಂಟ್ ಯಾರಿಗೂ ಗೊತ್ತಾಗ್ದಿಲ್ದಂಗೆ ಏನೋ ಮಾಡ್ಕೊಂಡು ಇರ್ಬೇಕು ಅಂತ ಹೇಳಿ ಸಣ್ಣ ಸಣ್ಣ ಗಲ್ಲಿಗಳೆಲ್ಲ ಹೋದೆ ಸರ್. ನಾನು ಪ್ರತಿಯೊಂದು ಗಲ್ಲಿ ಸಣ್ಣ ಸಣ್ಣ ಟೀ ಸ್ಟಾಲ್, ಯಾವ್ದಾದ್ರು ಸಂಧ್ಯಾ ಕಾಣುತ್ತಾ ನೋಡು, ಸಂಧ್ಯಾ ಎಲ್ಲೆಲ್ಲೂ ಕಾಣಲೇ ಇಲ್ಲ, ಹೋಟೆಲ್ ಸಂಧ್ಯಾ ಕಾಣಲೇ ಇಲ್ಲ. ಫೈನಲಿ ನಾನು ವಾಪಸ್ ಮನೆಗೆ ಬಂದೆ. ಮನೆ ಬರ್ಬೇಕಾದ್ರೆ ನಮ್ಮ ಮನೆ ಚಡಲ್ಲಿ ಅಲ್ಲಿ ಇನ್ನು ಯಾವುದೇ ತರದ್ದು ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ. ಗುಡ್ಡದಿಂದ ಕೆಳಗೆ ಇಳಿಬೇಕಾಗಿತ್ತು ಬಸ್ಸಿಂದ. ಅಲ್ಲಿಂದ ಬಸ್ಸಿಂದ ಕೆಳಗೆ ಇಳಿತಿರ್ಬೇಕಾದ್ರೆ ನಮ್ಮ ಅಣ್ಣವ್ರು ಮನೆಯಿಂದನೇ ನೋಡ್ತಾ ಇದಾರೆ ಅಲ್ಲಿ ಬರ್ತಿರೋದು. ಓ ಬಂದ ಮಹಾಶಯ, ಇವನು ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಕಾದಿದೆ, ಎಲ್ಲೋ ಹೋಗಿದ್ದಾರೆ. ಅವಾಗ ಇನ್ನು ಫೋನ್ ಇರ್ಲಿಲ್ಲ, ಏನಿಲ್ಲ ಸರ್. ಹೋಗಿದ್ದಾನೆ. ಸಂಜೆ ಬರ್ಬೇಕಾದ್ರೆ ಹಾ ಬಂದ ಮಹಾಶಯ ಅಂತ ಹೇಳ್ತಿದ್ರಂತೆ. ನನ್ಗೆ ಬಂದಾಗ ಅದೇ ಹೇಳಿದವರು, ನೋಡಪ್ಪ ಬಂದಿಯ ಮಹಾಶಯ ಅಂತ ಹೇಳಿದ್ರು. ಹೌದು ಬಂದೆ. ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ರು. ಯಾಕಂದ್ರೆ ಒಂದ್ ದಿವಸ ಹೇಳ್ದೆ ಹೋಗಿರಲ್ಲ ನಾನು ಮನೆಯಿಂದ. ಆ ದಿವಸ ನಾನು ಹೋಗಿದ್ದೀನಿ ಹೊರಗಡೆ. ಸಂಜೆ 7 ಗಂಟೆ ಆಗಿದೆ, ಹತ್ತತ್ರ 6:30 7 ಗಂಟೆ ಆಗಿದೆ. ಆ ಟೈಮ್ ನಾನು ಬರ್ತಿರ್ಬೇಕಾದ್ರೆ ನೋಡ್ಬಿಟ್ಟೆ, ನನಗೆ ಬಾಗ್ಲಲ್ಲೇ ನಮ್ಮ ಅಣ್ಣ ನಿಂತಿದ್ರು. ಎಲ್ಲಿಗೆ ಹೋಗಿದ್ದೀಯಪ್ಪ ಮಹಾಶಯ ಅಂತ ಕೇಳಿದ್ರು. ಇಲ್ಲ, ಈ ತರ ನಾನು ಹೋಟೆಲ್ ಸಂಧ್ಯಾ ನೋಡ್ಕೊಂಡ್ ಬರಕ್ ಹೋಗಿದ್ದೆ, ಶ್ರೀನಗರ್ ಹೋಗಿದ್ದೆ ಅಂತ ಹೇಳಿದೆ. ಸಿಕ್ತಾ ಅಂತ ಕೇಳಿದ್ರು. ಇಲ್ಲ ಸಿಕ್ಕಿಲ್ಲ ಅಂತ ಹೇಳ್ದೆ. ಆಮೇಲೆ ಮತ್ತೆ ಹೆಂಗ್ ಮಾಡಿದೀಗ ಅಂತ ಹೇಳಿ ನನಗೆ ಟೀಸ್ ಮಾಡಕ್ ಶುರು ಮಾಡಿದ್ರು. ಹೋಟೆಲ್ ಸಂಧ್ಯಾ ಮತ್ತೆ ಹುಡ್ಕೊಂಬ ಹೋಗು ಅಂತ ಹೇಳಿ ಟೀಸ್ ಮಾಡಕ್ ಶುರು ಮಾಡಿದ್ರು. ಇಲ್ಲ ಅಣ್ಣ, ಎಲ್ಲಾ ಕಡೆನೂ ಹುಡುಕಾಡದೆ, ಸಣ್ಣ ಸಣ್ಣ ಗಲ್ಲೆಲ್ಲ ಹೋಗಿ ಬಂದೆ, ಎಲ್ಲೂ ನನಗೆ ಹೋಟೆಲ್ ಸಂಧ್ಯಾ ಸಿಕ್ಕಿಲ್ಲ ಅಂದೆ. ಅವಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಚೆನ್ನಾಗಿ ಓದಿದ್ಯಾ ನೀನು ಅಂತ ಕೇಳಿದ್ರು. ಹಾ ಅಣ್ಣ ಓದಿದ್ದೀನಿ, ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ದೆ. ಹಾ ಓದಿದ್ದೀನಿ, ಶ್ರೀನಗರ್ ಹೋಟೆಲ್ ಸಂಧ್ಯಾ ಅಂತಾನೆ ಇದೆ ಅಂತ ಹೇಳ್ದೆ. ಇನ್ನೊಂದ್ಸರಿ ಓದು ಅಂತ ಹೇಳಿದ್ರು. ಅವಾಗ ತೆಗ್ದಿನ ಅಪಾಯಿಂಟ್ಮೆಂಟ್ ಆರ್ಡರ್ ಓದ್ಬೇಕಾದ್ರೆ ನೋಡ್ತೀನಿ ಹೋಟೆಲ್ ಸಂಧ್ಯಾ ಶ್ರೀನಗರ್ J&K ಬ್ರಾಕೆಟ್ ಅಲ್ಲಿ ಇದೆ. J&K ಅಂದ್ರೆ ಜಮ್ಮು ಕಾಶ್ಮೀರ್. ನೀವು ಬೆಂಗಳೂರು ಶ್ರೀನಗರದಲ್ಲಿ? ನಾನು ಬೆಂಗಳೂರು ಶ್ರೀನಗರದಲ್ಲಿ ಹುಡುಕಿದ್ದೀನಿ. ಹಾಗಾಯ್ತು. ಆಮೇಲೆ ಅಣ್ಣವ್ರು ಏನ್ ಮಾಡಿದ್ರು, ನೆಕ್ಸ್ಟ್ ಡೇ ನಾವು, ಯಾಕಂದ್ರೆ ಸಂಜೆ ಆಗಿತ್ತು, ನೆಕ್ಸ್ಟ್ ಡೇ ಏಮೆಟ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ನಾನು ನಮ್ಮ ಅಣ್ಣವ್ರು ಇಬ್ಬರದ್ದು ರಿಸರ್ವೇಶನ್ ಮಾಡಿದ್ವಿ. ರಿಸರ್ವೇಶನ್ ಮಾಡಿದಾಗ ನಮಗೆ ಇದು ವೈಟಿಂಗ್ ಲಿಸ್ಟ್, WL ವೈಟಿಂಗ್ ಲಿಸ್ಟ್ ಸಿಕ್ತು. ವೇಟಿಂಗ್ ಲಿಸ್ಟ್ ಸಿಕ್ಕಿದ ತಕ್ಷಣ ನಮ್ಮ ಅಣ್ಣವರು ಅವ್ರ ಕೊಲಿಗಿಗೆ ಫೋನ್ ಮಾಡಿ, ಹಿಂಗೆ ವೇಟಿಂಗ್ ಲಿಸ್ಟ್ ಸಿಕ್ಕಿದೆ, ನಮಗೆ ಶ್ರೀನಗರ್ ಹೋಗಬೇಕು, ಈ ತರ ಆಗಿದೆ, ನಮಗೆ ರಿಸರ್ವೇಶನ್ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದಾಗ ಅವ್ರ ಫ್ರೆಂಡ್ ಅವರು ಒಬ್ರು ನಟರಾಜನ್ ಅಂತ ರೈಲ್ವೆ ಸೂಪರಿಂಟೆಂಡೆಂಟ್ ಇದ್ದಾರೆ, ಅವ್ರಿಗೆ ಭೇಟಿ ಮಾಡಿಸಿ ಅವರಿಗೆ ನಂಬರ್ ಎಲ್ಲ ಕೊಟ್ಟರು. ಅವ್ರ ಕಡೆಯಿಂದ ನಾವು ಮಾತಾಡಿದಾಗ, ನಾನು ಇದೇ ಟ್ರೈನಲ್ಲಿ ಕರ್ನಾಟಕ KK ಎಕ್ಸ್ಪ್ರೆಸ್ ಅಲ್ಲೇ ನಾನು ಇದ್ದೀನಿ, ನೀವೊಂದು ಕೆಲಸ ಮಾಡಿ ಹತ್ತಿ, ನಾನು ಆಮೇಲೆ ಕನ್ಫರ್ಮ್ ಮಾಡ್ಕೊಡ್ತೀನಿ ನೋಡ್ಕೊಂಡು ಅಂತ ಹೇಳಿದ್ರು ನಮಗೆ. ಆಯ್ತು ಅಂತ ಹೇಳ್ಬಿಟ್ಟು ನಾವು ಹತ್ತಿ ಹೊಂಟ್ವಿ. ನಿಯರ್ ರಾಯಚೂರು ತನಕ ಹೋದ್ವಿ. ರಾಯಚೂರಿನಲ್ಲಿ ನಮಗೆ ಬರ್ತ್ ಕನ್ಫರ್ಮ್ ಆಯ್ತು. ಅರ್ಲಿ ಮಾರ್ನಿಂಗ್ ಅಂದ್ರೆ ಅವಾಗಲೇ ಒಂದು 5:30 6 ಗಂಟೆ ಸುಮಾರಿಗೆ ಅವಾಗ ಅವ್ರು ಬಂದು ನಿಮ್ಗೆ ಇಲ್ಲಿ ಬರ್ತ್ ಕನ್ಫರ್ಮ್ ಆಗಿದೆ ಅಂತ. ಅಲ್ಲಿ ತನಕ ನಾವು ಒಂದ್ ಸೈಡಲ್ಲಿ ಕೂತ್ಕೊಂಡೇ ಹೋದ್ವಿ ನಾವು. ಅಲ್ಲಿಂದ ಫೋರ್ಸ್ ಅವರು ಬರಕ್ ಶುರು ಆದ್ರು. ಫೋರ್ಸ್ ಅವ್ರು ಎಲ್ಲಾ ಕಡೆ ಎಲ್ಲಾ ಸ್ಟೇಷನ್ ಫೋರ್ಸ್ ಅವ್ರು ಹತ್ತಕ್ ಶುರು ಆದ್ರು. ಅವ್ರಿಗೆ ನೋಡಿದಾಗ ಒಂಥರ ಖುಷಿ ಅನಿಸ್ತಿತ್ತು, ಇಷ್ಟಿಷ್ಟು ದೊಡ್ಡ ಹೈಟ್ ಅಲ್ಲಿ ಇದಾರೆ. ನಾನ್ ನೋಡಿದ್ರೆ ತಿಲ್ಲು ಇದ್ದೀನಿ, ಕುಳ್ಳ ಇದ್ದೀನಿ. ಯಾಕಂದ್ರೆ ನಂದು ಆ ಹೈಟ್ ಇಲ್ಲ, ನಂದು 5.4. ಅವ್ರದ್ದೆಲ್ಲ ನೋಡಿದ್ರೆ 6, 6.2 ಹಿಂಗೆಲ್ಲ ಇದ್ದಾರೆ. ಅವ್ರಿಗೆ ನೋಡಿದಾಗ ನಾನು ಸುಮ್ಮನೆ ಕುಳ್ಳಾನೇ ಅನಿಸ್ತಿತ್ತು. ನಮ್ಮ ಯೂನಿಟ್ ಅಲ್ಲಿ ನನಗೆ ಅಂತಿದ್ರು ಟಿಲ್ಲು ಡಾಕ್ಟರ್ ಅಂತ ಇದ್ರು. ಯೂನಿಫಾರ್ಮ್ ಹಾಕೊಂಡಾಗ ಮತ್ತೆ ನನ್ನ ವಾಯ್ಸು ಸಹ ಸ್ವಲ್ಪ ರಿಸೆಂಬಲೆನ್ಸ್ ಟು ಫಿಮೇಲ್ ಬಂದಂಗೆ ಬರುತ್ತೆ, ಸ್ವಲ್ಪ ಹೆಣ್ಮಕ್ಳು ವಾಯ್ಸ್ ಬಂದಂಗೆ ಬರುತ್ತೆ. ಹಾಗಾಗಿ ನನಗೆ ಬಹಳ ರೇಗ್ಸೋರು ಅವ್ರು. ನೀವು ಅಲ್ಲಿ ಎಲ್ಲಿ ಸರ್ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದು? ಸರ್ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದು ಜಮ್ಮು ತಾವಿ ಟ್ರಾನ್ಸಿಟ್ ಕ್ಯಾಂಪ್. ಅಲ್ಲಿ ಹೋಗಿ ನಾನು ರಿಪೋರ್ಟ್ ಮಾಡ್ಕೊಂಡೆ. ಟ್ರಾನ್ಸಿಟ್ ಕ್ಯಾಂಪ್ ಅಂದ್ರೆ? ಸರ್ ಟ್ರಾನ್ಸಿಟ್ ಕ್ಯಾಂಪ್ ಅಂದ್ರೆ ನಾವು ಯಾರೇ ಇರ್ಲಿ, ನಮ್ಮ CRPF ದೊಂದು ಸಣ್ಣದೊಂದು ಯೂನಿಟ್ ಇರುತ್ತೆ ಅಲ್ಲಿ. ಈಗ ರಜಾ ಹಾಕಿ CL ಹಾಕಿ EL ಹಾಕಿ ಬಂದವರು ಫಸ್ಟ್ ಅಲ್ಲೇ ರಿಪೋರ್ಟ್ ಮಾಡ್ಕೋಬೇಕು. ಯಾಕೋತ ನಮ್ಗೆ ಯಾವ್ದೇ ವೆಹಿಕಲ್ಗಳು ಸಿಂಗಲ್ ಆಗಿ ಹೋಗೋ ಹಾಗಿಲ್ಲ, ಕಾನ್ವೆಯಲ್ಲೇ ಹೋಗ್ಬೇಕು. ಶ್ರೀನಗರಿಂದ ಜಮ್ಮುವಿಂದ ಶ್ರೀನಗರ್ಗೆ ಕಾನ್ವೆಯಲ್ಲೇ ಹೋಗ್ಬೇಕು. ಕಾನ್ವೆ ಅಂದ್ರೆ ಇದೊಂದು ವೆಹಿಕಲ್ ನ ತಗೊಂಡು ನಮ್ಮ ಯೂನಿಟ್ ನ ಅಂದ್ರೆ ಯೂನಿಟ್ ವೆಹಿಕಲ್ ನ ತಗೊಂಡು ಈ ಪ್ಲೇಸ್ ಇಂದ ಆ ಪ್ಲೇಸಿಗೆ ಹೋಗೋದಿಕ್ಕೆ ಕಾನ್ವೆ ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ರೋವರ್ ಇರುತ್ತೆ, ಚಾರ್ಲಿ ಇರುತ್ತೆ. ಅಂದ್ರೆ ರೋವರ್ ಅಂದ್ರೆ ಮುಂದಿನ ಗಾಡಿಗಳು, ಅದರಲ್ಲಿ ರೇಡಿಯೋ ಕಮ್ಯುನಿಕೇಶನ್ಸ್ ಎಲ್ಲ ಇರುತ್ತೆ. ಹಿಂದಿನ ಗಾಡಿ ಚಾರ್ಲಿ, ಅದ್ರಲ್ಲೂ ರೇಡಿಯೋ ಕಮ್ಯುನಿಕೇಶನ್ಸ್ ಎಲ್ಲ ಇರುತ್ತೆ. ಅದ್ರ ಜೊತೆಯಲ್ಲಿ ಪ್ರೊಟೆಕ್ಷನ್ ಗೆ ಎಲ್ಲ ಸೋಲ್ಜರ್ಸ್ ಇರ್ತಾರೆ. ಯಾಕಂದ್ರೆ ಈ ಹೋಲ್ ಟ್ರೂಪ್ ಅಂದ್ರೆ ಒಂದು 25-30 ಗಾಡಿಗಳು ಅಟ್ ಎ ಟೈಮ್ ಮೂವ್ ಆಗ್ತವೆ. ಅದಕ್ಕೆ ಕಾನ್ವೆ ಅಂತ ಹೇಳ್ತೀವಿ. ಈ ಕಾನ್ವೆಯಲ್ಲಿ ಅಕಸ್ಮಾತ್ ಮುಂದೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ರೋವರ್ ನಿಂತು ಬಿಡುತ್ತೆ, ಹಿಂದವರಿಗೆ ಅಲರ್ಟ್ ಮಾಡುತ್ತೆ, ಹಿಂಗಿದೆ ಅಂತ. ಇಮ್ಮಿಡಿಯೇಟ್ ಸೋಲ್ಜರ್ಸ್ ಇದೆ ಅಲರ್ಟ್ ಆಗಿ ನಿಂತ್ಕೊಳ್ತಾರೆ. ಇದೊಂದು ಪ್ರೊಸೀಜರ್, ಇದು ಕಾನ್ವೆ ಪ್ರೊಸೀಜರ್. ಕಾನ್ವೆ ಇಲ್ಲದೆ ಯಾವ ಫೋರ್ಸ್ ಗಾಡಿಗಳು ಮುಂದೆ ಹೋಗಲ್ಲ.
ಯಾಕಂದ್ರೆ ಅವಾಗ ಸೆನ್ಸಿಟಿವ್ ಇತ್ತು. ಹಾಗಾಗಿ ಕಾನ್ವೆ ಇಲ್ಲದೆ ಯಾವ್ದು ಹೋಗಿಲ್ಲ. ಪ್ರೈವೇಟ್ ಗಾಡಿಗಳು ಹೋಗ್ತಿರ್ತವೆ ಬರ್ತಿರ್ತವೆ, ಅವ್ರ ರಿಸ್ಕ್ ಮೇಲೆ ಹೋಗ್ತಾರೆ. ಆದ್ರೆ ನಮ್ದು ಎಲ್ಲವೂ ವಿತ್ ಪ್ರೊಡಕ್ಷನ್ ಹೋಗ್ತಾ ಇರುತ್ತೆ. ಅದಕ್ಕೆ ಕಾನ್ವೆ ಅಂತ ಹೇಳ್ತೀವಿ. ಹಾ, ಟ್ರಾನ್ಸಿಟಿವ್ ಬಂದು ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ರಿಪೋರ್ಟ್ ಮಾಡ್ಕೊಂಡಾಗ ಅಲ್ಲಿಂದ ಕಾನ್ವೆಯಲ್ಲಿ ಹೋಗ್ತೀವಿ. ಸರ್ ಇನ್ನೂ ಒಂದು ಹೇಳ್ಬೇಕು ಅಂತಿದ್ದೀನಿ ನಿಮಗೆ. ನಾವು ಡೆಲ್ಲಿಗೆ ಬಂದ್ವಿ ಬೆಳಗ್ಗೆ 6 ಗಂಟೆಗೆ. ಡೆಲ್ಲಿಗೆ ಬಂದು ಇಳಿದ ತಕ್ಷಣ ಎದುರುಗಡೆ ರೈಲ್ವೆ ಸ್ಟೇಷನ್ ಆಪೋಸಿಟ್ ಸುಮಾರು ಹೋಟೆಲ್ ಇದ್ವು. ಎಲ್ಲಿ ಊಟ ಮಾಡೋದು ಫಸ್ಟ್ ಒಂದ್ ಕಡೆ ಹೋಗಿ ಒಂದು ಟಿಫನ್ ತಿಂದ್ವಿ. ಓಕೆ ಆಯ್ತು. ಮಧ್ಯಾಹ್ನದ ಊಟ ಮಾಡಬೇಕು, ಯಾಕಂದ್ರೆ ನಮ್ದು ಇರೋದು ಟ್ರೈನ್ ಸಂಜೆ 8 ಗಂಟೆ ಟ್ರೈನ್ ಇರೋದು, ಶಾಲಿಮಾರ್ ಎಕ್ಸ್ಪ್ರೆಸ್ ಜಮ್ಮು ತಾವಿಗೆ, ಡೆಲ್ಲಿ ಟು ಜಮ್ಮು ತಾವಿ. ಅಲ್ಲಿ ತನಕ ಟೈಮ್ ಹೇಗೆ ಪಾಸ್ ಮಾಡಬೇಕು? ನಮ್ದೆಲ್ಲ ಲಗೇಜ್ ಎಲ್ಲ ತಗೊಂಡೋಗಿ ಕ್ಲಾಕ್ ರೂಮ್ ಅಲ್ಲಿ ಇಟ್ವಿ. ಮಧ್ಯಾಹ್ನ ಬೆಳಿಗ್ಗೆ ಟಿಫನ್ ಮಾಡಿದ್ವಿ, ಅಲ್ಲೇ ಸುಮ್ಮನೆ ಸುತ್ತೊಡಿತದೆ. ಬಿಸಿಲಂದ್ರೆ ಬಿಸಿಲು, ಎಷ್ಟು ಬಿಸಿಲು ಅಂದ್ರೆ ಸರ್, ಐಸ್ ಗಡ್ಡೆನ ಕರಗಿಸ್ಕೊಂಡು ಕುಡಿತಾ ಇದ್ರು, ಅಷ್ಟು ಬಿಸಿಲಲ್ಲಿ. ಅವಾಗ ನಾವೇನ್ ಮಾಡ್ತೀವಿ, ಎದುರುಗಡೆ ಹೋದ್ವಿ, ಅಲ್ಲಿ ತಮಿಳಿಯನ್ ಹೋಟೆಲ್ಸ್ ಇದ್ವು. ಅಲ್ಲಿ ಹೋಗಿ ಊಟ ಕೇಳಿದಾಗ ಒಳ್ಳೆ ಸಾಂಬಾರ್ ಕೊಟ್ರು. ಸರ್ ಇಲ್ಲಿ ನಾವೇನ್ ಊಟ ಮಾಡ್ತೀವಲ್ಲ ಆ ತರ ಸಾಂಬಾರು ಎಂದು ನಾವಲ್ಲಿ ತಿಂದಿರ್ಲಿಲ್ಲ, ಅಂತ ಒಳ್ಳೆ ಸಾಂಬಾರ್ ಕೊಟ್ರು. ಸರ್ ಬಹಳ ಖುಷಿ ಆಯ್ತು. ಊಟ ಮಾಡಿದ್ವಿ, ಹಂಗಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲೇ ಒಂದ್ ಸೈಡಲ್ಲಿ ಮಲ್ಕೊಂಡು 5:30 6 ಗಂಟೆ ಆಯ್ತು. ಅವಾಗ್ಲೇ ನಾವೆಲ್ಲ ಕ್ಲಾಕ್ ರೂಮ್ ಇಂದ ಬ್ಯಾಗ್ ತಗೊಂಡು ನಮ್ಮ ಪ್ಲಾಟ್ಫಾರ್ಮ್ಗೆ 10ನೇ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ಈಗ ಬರುತ್ತೆ ಆಗ ಬರುತ್ತೆ, ಯಾವ್ದೇ ಟ್ರೈನ್ ಬಂದ್ರು ನಮ್ದೇ ಬಂತು ಅಂತ ಬಗ್ಗಿ ನೋಡ್ತಾ ಇದ್ವಿ. ಹೀಗೆ ಆಯ್ತು. ಆಮೇಲೆ ಶಾಲಿಮಾರ್ ಎಕ್ಸ್ಪ್ರೆಸ್ ಬಂತು, ನಮ್ದು ಬತ್ ಕನ್ಫರ್ಮ್ ಆಗಿತ್ತು. ಇಮೇಲೆ ಹತ್ತು ಕೂತ್ಕೊಂಡ್ವಿ. ಸರ್ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಇಲ್ಲ. ಯಾವಾಗ ಜಮ್ಮು ತಾವಿ ಬರುತ್ತೆ, ನಾನೇನ್ ಥಿಂಕ್ ಮಾಡಿದ್ದೆ, ಜಮ್ಮು ತಾವಿ ಅಂದ್ರೆ ನಿಯರ್ ಶಾರ್ಟ್ ಇರ್ಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ವಿಂಡೋಸ್ ಓಪನ್ ಮಾಡ್ಕೊಂಡು ಬರೀ ನೋಡ್ತಾನೆ ಇರೋದು. ರೈಲ್ ಹೋಗ್ತಾನೆ ಇರುತ್ತೆ. ಸುಮಾರು ಸ್ಟೇಷನ್ಗಳು ನಿಂತ್ಕೊಂಡು ಹೋಯ್ತು. ಅದಾದ್ಮೇಲೆ ಸ್ವಲ್ಪ ಬೆಳಕ್ ಬರಕ್ ಶುರು ಆಯ್ತಲ್ಲ, ಅವಾಗ ನೋಡ್ತೀನಿ ಆಲ್ರೆಡಿ ಬಟ್ಟಿಂಡಾ ಕ್ರಾಸ್ ಆಗಿದೆ, ಪಂಜಾಬ್ ಎಂಟ್ರಿ ಆಗ್ಬಿಟ್ಟಿದೆ ನಮ್ ಗಾಡಿ. ಅಲ್ಲಿ ನೋಡ್ತೀನಿ ಎಲ್ಲ ಒಂಥರ ಒಣಗಿರೋ ನದಿಗಳು, ಅದ್ರ ಮೇಲೆ ನಮ್ಮ ಟ್ರೈನ್ ಹೋಗ್ತಾ ಇದೆ. ಒಣಗಿರೋದು ಎಲ್ಲ ಕಲ್ಲು ಬಂಡೆ ಎಲ್ಲ ಇದಾವೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಟವರ್ ಸಹ ಬೆಂಡಾಗಿ ಬಿದ್ದಿದ್ದಾವೆ. ದೊಡ್ಡ ಟವರ್ಗಳು ನೀರಿನ ಹೊಡೆತಕ್ಕೋ ಅಥವಾ ಸ್ನೋಫಾಲಿಗೋ ಏನಂತ ಗೊತ್ತಿಲ್ಲ, ಎಲ್ಲೋ ಬೆಂಡಾಗಿ ಬಿದ್ದಿರೋ ಒಂಥರ ಏನೋ ಒಂಥರ ವಿಚಿತ್ರ ಕಾಣ್ತಾ ಇತ್ತು. ಹತ್ತತ್ರ ಬಂದಗೆ ಬೆಳಕು ಹರಿತಾ ಹೋಯ್ತು. ಒಂದು 6:30 7 ಗಂಟೆಗೆ ಜಮ್ಮು ತಾವಿ ಅಂತ ಬೋರ್ಡ್ ಕಾಣ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ರೀಚ್ ಆಯ್ತು. ನಮ್ಮ ಅಣ್ಣಗೆ ಹೇಳ್ದೆ, ಅಣ್ಣ ಬಂತು ಜಮ್ಮು ತಾವಿ ಬಂತು ಅಂತ. ಜಮ್ಮು ತಾವಿ ಅಂದ ತಕ್ಷಣ ನಾನೇ ಥಿಂಕ್ ಮಾಡಿದೆ, ಇಲ್ಲಿಂದ ಮತ್ತೆ ಇನ್ನೂ ಟ್ರೈನ್ ಮುಂದೆ ಹೋಗುತ್ತಂತ. ಅವಾಗ ಟ್ರೈನ್ ಅಲ್ಲಿಗೆ ಸ್ಟಾಪ್ ಇತ್ತು ಲಾಸ್ಟ್. ಇಳಿದ್ವಿ ಪ್ಲಾಟ್ಫಾರ್ಮ್ ಅಲ್ಲಿ ಇಳಿದು ನೋಡಿದ್ರೆ ಬರೀ ಸೋಲ್ಜರ್ಸೇ ಎಲ್ಲಾ ಕಡೆನು, ಯಾರು ಸಿವಿಲಿಯನ್ಸೇ ಇಲ್ಲ. ಇಳಿದ್ವಿ, ಟ್ರೈನಲ್ಲೇ ನಾವು ಬ್ರಷ್ ಮಾಡ್ಕೊಂಡ್ವಿ. ಅಲ್ಲಿರೋ ಓಡಾಡೋ ಸೋಲ್ಜರ್ಸಿಗೆ ಹೇಳಿದ್ವಿ, ಇಲ್ಲಿ CRPF ಟ್ರಾನ್ಸಿಟ್ ಕ್ಯಾಂಪ್ ಎಲ್ಲಿ ಇದೆ ಅಂತ. ಅಲ್ಲಿ ಕೇಳ್ಕೊಂಡಿದ್ವಿ ನಾವು, ರೈಲಲ್ಲಿ ಒಬ್ರಿಗೆ ಕೇಳ್ಕೊಂಡಿದ್ವಿ, ಈ ತರ ಹಿಂಗೆ ನಾವ್ ಹಿಂಗ ಹಾಕೊಂಡು ಏನಿಲ್ಲ, ಸ್ಟೇಷನ್ಗೆ ಹೋಗಿದ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಯಾರಿಗಾರ ಕೇಳ್ರಿ, TC ಅಂತ ಕೇಳ್ರಿ, ಟ್ರಾನ್ಸಿಟ್ ಕ್ಯಾಂಪ್ ಅಂತ ಕೇಳ್ರಿ, ಹೇಳ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ಅದೊಂದು ಜ್ಞಾಪಕ ಇತ್ತು ನಮ್ಗೆ. ಇಲ್ಲಾಂದ್ರೆ ನಾವು CRPF ಅಪಾರ್ಟ್ಮೆಂಟ್ ಆರ್ಡರ್ ತಗೊಂಡ್ಬಂದಿದ್ವಿ, ಎಲ್ಲಿ ಅಡ್ಮಿಟ್ ಆಗ್ಬೇಕು ಯಾರಿಗಂತ ಕೇಳ್ಬೇಕಿತ್ತು. ಅಲ್ಲೇ ರೈಲ್ವೆ ಇದ್ರಲ್ಲೇ ನಮ್ಮ ಅಣ್ಣವ್ರು ಎಲ್ರು ವಿಚಾರಿಸ್ಕೊಂಡಿದ್ರು, ಏನ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು ಏನು ಅಂತ ಎಲ್ಲ. ಹಾಗಾಗಿ ನಮ್ಗೆ ಬಹಳ ಈಸಿ ಆಯ್ತು. ಕೇಳಿದ್ವಿ, ಟ್ರ್ಯಾಕ್ ಬಿಟ್ಟು ಆ ಕಡೆ ಪಕ್ಕದಲ್ಲೇನೆ ಟ್ರಾನ್ಸಿಟ್ ಕ್ಯಾಂಪ್. ಅಲ್ಲಿ ಇನ್ನೊಂದು ವಿಚಿತ್ರ ಏನು ಅಂದ್ರೆ ಸರ್, ಪೆಟ್ರೋಲ್ ಸ್ಟೋರೇಜ್ ಇದಾವಲ್ಲ, ದೊಡ್ಡ ಇವು ಪೆಟ್ರೋಲ್ ಎಲ್ಲ ಸ್ಟಾಕ್ ಮಾಡುವು, ಅವೆಲ್ಲವೂ ಸೇಮ್. ಇಲ್ಲಿ ಏನ್ ಇದು ಸ್ಟ್ರಕ್ಚರ್ ಕಾಣ್ತಿಲ್ಲ, ಈ ತರ ಪೇಂಟಿಂಗ್ ಎಲ್ಲಾ ಕಡೆನೂ ಬರೀ ಡಿಫೆನ್ಸ್ ಪ್ರಿಂಟೇ ಇರೋದು. ಅವೆಲ್ಲ ನೋಡಿದಾಗ ಇವೆಲ್ಲವೂ ಪೂರ್ತಿ ಕಂಪ್ಯೂಟರ್ ಡಿಫೆನ್ಸ್ಗೆ ಸಂಬಂಧಪಟ್ಟಿರುವಂತ ಏನೋ ಒಂಥರ ವಿಚಿತ್ರ ಅನುಭವ ಅದು. ಆಯ್ತು, ಟ್ರಾನ್ಸಿಟ್ ಕ್ಯಾಂಪಿಗೆ ಹೋದ್ವಿ. ಅಲ್ಲಿ ಹವಾಲ್ದಾರ್ ಮೇಜರ್ ಇದ್ರು, CHM ಅಂದ್ರೆ ಟ್ರಾನ್ಸಿಟ್ ಕ್ಯಾಂಪ್ ಅಲ್ಲಿ CHM ಅಂತ ಇರ್ತಾರೆ. CHM ಅಂದ್ರೆ ಕಂಪ್ನಿ ಹವಾಲ್ದಾರ್ ಮೇಜರ್. ಅದೊಂದು ಕಂಪ್ನಿಯ ಒಂದು ತುಕುಡಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಅವ್ರಿಗೆ ಕೊಟ್ಟಿದ ತಕ್ಷಣ ಅವರೇ ಮಾಡಿದ್ರು, ಸಿಕ್ಕ ಹಾಕಿ ಡೇಟ್ ಬರ್ದಿ ಟೈಮ್ ಬರ್ದಿ ಅವ್ರು ಇಟ್ಕೊಂಡಾದ್ಮೇಲೆ ಮತ್ತೆ ನಾವು ಪೇಪರ್ ಕೇಳಕ್ ಹೋದ್ವಿ. ಇಲ್ಲ ಈ ಪೇಪರ್ ನಮ್ಮ ಹತ್ರನೇ ಇರುತ್ತೆ, ನಿಮ್ಗೆ ಹೋಗೋ ಮುಂದೆ ನಾವು ನಿಮ್ ಯೂನಿಟಿ ಕಳಿಸ್ಕೊಡ್ತೀವಿ, ಇದು ಇಲ್ಲೇ ಇರುತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ವಿ. ಮತ್ತೆ ನಾವ್ ಎಲ್ಲಿ ಉಳಿಯೋದು ಅಂತ ಹೇಳಿದಾಗ, ಉದಯ್ 4 ಪಾಯಿ ಪಡೆ ಉದರ ಜಾವು ಅಂತ ಹೇಳಿದ್ರು. ನಮ್ಮ ಅಣ್ಣಂಗೆ ಅದು ಗೊತ್ತಾಯ್ತು ಏನು ಅಂತ, ನನ್ಗೆ ಗೊತ್ತಾಗಿಲ್ಲ, ಯಾಕಂದ್ರೆ ನನಗೆ ಹಿಂದಿ ಬರ್ತಿರ್ಲಿಲ್ಲ. ನಾನ್ ಮಾಡಿದ್ವಿ, ಹೋದ್ವಿ. ಅವ್ರೇನ್ ಥಿಂಕ್ ಮಾಡಿದ್ದಾರೆ, ಯಾರು ಸೋಲ್ಜರ್ಸ್ ರಿಕ್ರೂಟ್ಮೆಂಟ್ ಬಂದಿದ್ದಾರೆ, ಅಪಾಯಿಂಟ್ಮೆಂಟ್ ಆಗಿದೆ, ಸೋಲ್ಜರ್ಸ್ ಇರ್ಬೇಕು ಅಂತ ಅವ್ರು ತಿನ್ಕೊಂಡು CHM ಏನ್ ಮಾಡಿದ್ರು, ಅಲ್ಲಿ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು. ನಾವು ಹೋಗಿ 4 ಪಾಯಿ ಮೇಲೆ ನಮ್ಮ ಲಗೇಜಸ್ ಎಲ್ಲ ಇಟ್ವಿ. ನಾನೊಂದು 4 ಪಾಯಿ, ನಮ್ಮ ಅಣ್ಣ ಒಂದು 4 ಪಾಯಿ, ಇದ್ರ ಮೇಲೆ ಲಗೇಜ್ ಎಲ್ಲ ಇಟ್ವಿ. ಪಕ್ಕದಲ್ಲಿ ನೋಡ್ತೀವಿ, ದೊಡ್ಡ SLR ಎಲ್ಲ ಮಂಚದ ಮೇಲೆನೆ ಇದಾವೆ. ಅಲ್ಲಿ ಯಾರು ಇಲ್ಲ, ಸೋಲ್ಜರ್ಸ್ ಇಲ್ಲ. ಅವ್ರು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಕ್ ಹೋಗಿದ್ದಾರೆ, ಅಲ್ಲೆಲ್ಲ ಇದಾವೆ. ನಾ ಅನ್ಕೊಂಡ್ವಿ, ಯಾರ ಬಂದೇನಾದ್ರು ಒಯ್ದು ಬಿಟ್ರಿ ವೆಪನ್ಸ್, ಹೆಂಗೆ ಏನು ಅಂತ ಅಣ್ಣ ಕೇಳ್ತೀನಿ. ಅಣ್ಣ ಹೇಳಿದ್ರೆ ಅವಾಗ, ಇಲ್ಲ ಟ್ರಾನ್ಸಿಟ್ ಕ್ಯಾಂಪ್ ಒಳಗೆ ಯಾರಿಗೂ ಎಂಟ್ರಿ ಇಲ್ಲ,
ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಬಂದು ಕೊಟ್ಟಿದ್ದಕ್ಕೆ ನಮಗೆ ಒಳಗೆ ಬಿಟ್ಟಿದ್ದಾರೆ, ಇಲ್ಲ ನಮಗೂ ಬಿಡಲ್ಲ ಅವರು, ಈ ಥರ ಇರುತ್ತೆ ಸಿಸ್ಟಮ್, ಹಿಂಗಿರುತ್ತೆ ಅಂತೆಲ್ಲ ಹೇಳಿದ್ರು. ಆಯ್ತು ಅಂತ ಹೇಳಿ ಆಮೇಲೆ ಮತ್ತೆ ಊಟಕ್ಕೆ ನಾವು ಅಲ್ಲೇ ಸೋಲ್ಜರ್ಸಿಗೆಲ್ಲ ಊಟ ಕೊಡ್ತಾ ಇದ್ವು, ತಟ್ಟೆ ಇಟ್ಕೊಂಡು ಹೋಗ್ತಾ ಇದ್ರು. ಆದರೆ ನಮ್ಮ ಹತ್ರ ತಟ್ಟೆನೂ ಇಲ್ಲ, ಏನೂ ಇಲ್ಲ. ಹೆಂಗೆ ಊಟ ಮಾಡೋದು, ಏನು ಬೇಡ ಹೊರಗಡೆ ಇಲ್ಲೇ ಊಟ ಮಾಡಿ, ಯಾಕಂದ್ರೆ ನಾಳೆನೂ ಹೋಗೋದಲ್ವಾ ಅಂತ ಬಿಟ್ಟು ನಾವು ನೋಡಿದ್ವಿ. ಹಾಗೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಬಂದು ಮತ್ತೆ ಟ್ರಾನ್ಸಿಟ್ ಕ್ಯಾಂಪಲ್ಲಿ ಕೇಳಿದ್ವಿ ಯಾವಾಗ ಮತ್ತೆ ನಾವು ಹೋಗೋದು ಶ್ರೀನಗರ್ಗೆ ಅಂತ. ಸರ್ ಅಭಿ ಲ್ಯಾಂಡ್ಸ್ಲೈಡ್ है, अभी नहीं जाएगा कानवाय, आप आराम से बिस्तर पर पड़े रहिए, बाद में हम चलेंगे ಅಂತ ಹೇಳಿದ್ರು. हम आपको बताएंगे तब हम चलेंगे ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಇನ್ನೇನು ಹೋಗಲ್ಲ ಅಂತ ಗೊತ್ತಾಯ್ತಲ್ಲ, ಮತ್ತೆ ಸುತ್ತ ಹೊಡೆಯೋದು ಬರೋದು. ಈ ಥರ 1 ದಿವಸ ಆಯಿತು, 2 ದಿವಸ ಆಯಿತು. ಎಷ್ಟು ದಿವಸ ಅಂತ ನಾವು ಮಂಚದ ಮೇಲೆ ಮಲಗಿರೋದು. ಆಮೇಲೆ ಮತ್ತೆ ಟೋಟಲ್ ಎಷ್ಟು ದಿನ ಇದ್ರಿ ಅಲ್ಲಿ? ಸರ್ ಅಲ್ಲಿ ಟ್ರಾನ್ಸಿಟ್ ಕ್ಯಾಂಪಲ್ಲಿ ಒಂದು 6-7 ದಿವಸ ಇದ್ವಿ ಸರ್ ನಾವು. 7 ದಿನನೂ ಅಲ್ಲೇ ಕಾಲ ಕಳೆದ್ರ? ಸರ್ ಇಲ್ಲ ಅದೇ ಈಗ ಏನಾಯ್ತು ಅಂದ್ರೆ ನಾವು ಅಲ್ಲಿ ಸುಬೇದಾರ್ ಇವರಿದ್ರು, ಸಬ್ ಇನ್ಸ್ಪೆಕ್ಟರ್ ಇದ್ರು, SI ಇದ್ರು. ಅವ್ರಿಗೆ ನಾವು ಹಿಂಗೆ ಹೇಳಿದ್ವಿ, ಈ ತರ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಅಂತ ಹೇಳಿದ್ರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹೀಗೆ ಅಂತ. ಅವಾಗ ಅವ್ರೇನ್ ಮಾಡಿದ್ರು, ಸಂಜೆ ಅಷ್ಟೊಳಗೆ ಬರಬೇಕು, ರೋಲ್ ಕಾಲ್ ಅಷ್ಟೊಳಗೆ ರೋಲ್ ಕಾಲ್ ಅಷ್ಟೊಳಗೆ ನೀವು ಇಲ್ಲಿ ಇರಬೇಕು ಅಂತ ಹೇಳಿದ್ರು. ಆಯ್ತು ಸರಿ ಇರ್ತೀವಿ, ಎಲ್ಲಾದ್ರೂ ಹೋಗ್ರಿ ಹುಷಾರ ಬರ್ರಿ, ಯಾಕಂದ್ರೆ ಇವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈಗ ನಾವಿಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ಅಂದ್ರೆ ಬಂದು ಇಲ್ಲಿ ಸೇರಿದೀವಿ ಅಂದ್ರೆ ಇವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹೊರಗಡೆ ಎಲ್ಲೂ ಕಳ್ಸಲ್ಲ. ಆದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರು ನಮಗೆ ಕಳಿಸಿದ್ರು. ನಾವು ವೈಷ್ಣೋದೇವಿ ಹೋದ್ವಿ. ಸರ್ ಹೋಗೋ ಮುಂದೆ ಒಂದು ಒಳ್ಳೆ ಅನುಭವ ಅದು ಸರ್. ಬಸ್ ಸಿವಿಲ್ ಬಸ್ ಅದು, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ನಿಂತಿರುತ್ತೆ. ಎಲ್ಲರೂ ಕಟ್ರ ಅಂತ ಕೂಗ್ತಾ ಇರ್ತಾರೆ. ಅಂದ್ರೆ ವೈಷ್ಣೋದೇವಿಗೆ ಹೋಗೋ ಪ್ಲೇಸ್ ಅಂದ್ರೆ ಆ ಒಂದು ಏರಿಯಾಗೆ ಕಟ್ರ ಅಂತ ಹೇಳ್ತೀವಿ. ಅದೊಂದು ಪ್ಲೇಸ್, ಅದು ಊರದು ಕಟ್ರ ಅಂತ. ಆ ಬೆಟ್ಟದ ಮೇಲೆ ವೈಷ್ಣೋದೇವಿ ಇರೋದು. ಅಲ್ಲಿ ಹೋಗ್ಬೇಕು ಅಂದಾಗ ಫಸ್ಟ್ ನಾವು ಬಸ್ ಹತ್ತುತ್ತಾ ಇದೀವಿ, ನಮ್ಗೆಲ್ಲ ಚೆಕ್ ಮಾಡಕ್ ಶುರು ಮಾಡಿದ್ರು. ಚೆಕ್ ಮಾಡಿದ್ರು, ಫಾರ್ಮಾಲಿಟೀಸ್ ಚೆಕ್ ಮಾಡ್ತಾರೆ, ಓಕೆ ಸೆನ್ಸಿ ಅದಾಯ್ತು. ಬಸ್ಸಲ್ಲಿ ಕೂತ್ಕೊಂಡ್ವಿ. ಬಸ್ ಬಿಡೋದಕ್ಕಿಂತ ಮುಂಚೆ ಬಸ್ಸಿನ ಕೆಳಗಡೆ ತಗೊಂಡ್ ಬಂದು ಮಿರರ್ ಅಲ್ಲಿ ಎಲ್ಲ ಚೆಕ್ ಮಾಡ್ತಾ ಬಂದ್ರು, ಒಳಗೆಲ್ಲ ಚೆಕ್ ಮಾಡ್ತಾ ಬಂದ್ರು. ಯಾಕೆ ಏನ್ ಚೆಕ್ ಮಾಡ್ತಾರೆ, ಯಾರು ಬಾಂಬ್ ಗಿಂಬ್ ಬಿಟ್ಟಿದ್ರಿ ಅಂತ ಹೇಳಿದಾಗ ನಮ್ಗೆ ಪುಕು ಶುರು ಆಯ್ತು. ಬಸ್ಸಲ್ಲಿ ಹತ್ಬಿಟ್ಟಿದೀವಿ, ಟಿಕೆಟ್ ತಗೊಂಡಿದೀವಿ, ಈಗ ಬಾಂಬ್ ಗಿಂಬ್ ಇದ್ರಿ ಅಂತ ಬಿಟ್ಟು ಹೇಳ್ತಾರಲ್ಲ, ಹೆಂಗಿದು ಅಂತ ಬಿಟ್ಟು ಬಹಳ ಹೆದರಿಕೆ ಆಯ್ತು ನಮ್ಗೆ. ಬಸ್ ಮೂವ್ ಆಯ್ತು, ಮಾರ್ಚ್ ಆಯ್ತು. ಅಲ್ಲಲ್ಲೇ ಸ್ಟಾಪ್ ಕೊಡ್ತಾ ಹೋಯ್ತು ಬಸ್ಸು. ಅಲ್ಲಲ್ಲೇ ಸ್ನಾಕ್ಸ್, ಫ್ರೂಟ್ಸ್ ಎಲ್ಲವೂ ಬಹಳಷ್ಟು ಅಂಗಡಿ ಹತ್ರ ಹೋಗೋದು ನಿಲ್ಸಿದ ತಕ್ಷಣ ಏನೇನ್ ಬೇಕು ಎಲ್ಲರೂ ತಗೊಳ್ತಾ ಇರೋರು, ನಾವು ತಗೊಂಡ್ ತಿಂದ್ವಿ. ಆಮೇಲೆ ಕಟ್ರಾ ರೀಚ್ ಆದ್ವಿ ನಾವು. ಕಟ್ರಾ ಎಷ್ಟು ಒಂದು 10:30, ಯಾಕಂದ್ರೆ ನಾವು ಹೋಗೋದು ಡಿಸೈಡ್ ಆಯ್ತು, ರಾತ್ರಿನೇ ಡಿಸೈಡ್ ಆಗಿತ್ತು. ನಾವು ಕೇಳ್ಕೊಂಡಿದ್ವಿ ಅರ್ಲಿ ಮಾರ್ನಿಂಗ್ ನಾವು 7-7:30 ಹತ್ತಿದ್ವಿ ನಾವು ಬಸ್. 10 ಗಂಟೆ ಅಷ್ಟೊಳಗೆ ನಾವು ಕಟ್ರಾ ರೀಚ್ ಆದ್ವಿ. ಕಟ್ರಾ ರೀಚ್ ಆಗಿ ನೋಡ್ತೀನಿ, ಅಲ್ಲಿ ಒಂಥರ ಜಾತ್ರೆ ಅಂದ್ರೆ ಜಾತ್ರೆ. ಈಗ ನಮ್ಮ ಜಾತ್ರೆಯಲ್ಲಿ ಹೆಂಗೆ ಜನ ಸೇರಿರ್ತಾರಲ್ಲ, ಹಂಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಸ್ಗಳು, ಕಾರ್ಗಳು ಎಲ್ಲ ಬಂದು ಪೂರ್ತಿ ತುಂಬಿಟ್ಟಿದೆ ಅಲ್ಲಿ. ಜಾತ್ರೆ ಅಂದ್ರೆ ಜಾತ್ರೆ. ಮೇಲೆ ಹಿಂಗೆ ಎದ್ದು ನೋಡ್ತೀವಿ, ಮೇಲಿದೆ ಬೆಟ್ಟದ ಮೇಲೆ ವೈಷ್ಣೋದೇವಿ. ಸುಮಾರು 16 ಕಿಲೋಮೀಟರ್ ನಡಿಬೇಕು ಸರ್. ನಡ್ಕೊಂಡು ಹೋದ್ ಎಷ್ಟೋ ಜನ ಡೋಲಿ ಮೇಲೆ ಹೋಗ್ತಾರೆ. ಡೋಲಿ ಅಂದ್ರೆ ಹೊತ್ಕೊಂಡೆ ಮನುಷ್ಯನ ಚೇರ್ ಟೈಪ್ ಅಲ್ಲಿ ಮಾಡ್ಕೊಂಡು, ಈ ತರ ಒಂದು ಚೇರ್ ಇರುತ್ತೆ, ಇದನ್ನ ಬೆನ್ನ ಹಿಂದೆ ಕಟ್ಕೊಂಡು, ಚೇರ್ ಅಂದ್ರೆ ಈ ಚೇರ್ ಅಲ್ಲ, ಇದ್ರ ಬೆತ್ತದಿರುತ್ತೆ, ಅದನ್ನ ಕಟ್ಕೊಂಡಿರ್ತಾರೆ. ಅದ್ರ ಮೇಲೆ ಕೂರಿಸ್ಕೊಂಡು ಎತ್ಕೊಂಡು ಮೇಲೆ ಹೋಗ್ತಾರೆ ಸರ್. ಅದೇ ಕೆಲಸ ಅವ್ರದ್ದು. ಎಷ್ಟೋ ಜನ ಕಚ್ಚರ್ ಅಂದ್ರೆ ಈ ಕಡೆ ಕುದುರೆನೂ ಅಲ್ಲ, ಈ ಕಡೆ ಕತ್ತೆನೂ ಅಲ್ಲ, ಇನ್ ಬಿಟ್ವೀನ್ ದ ಬ್ರೀಡ್ ಅದು ಕಚ್ಚರ್ ಅಂತ ಹೇಳ್ತೀವಿ. ಕಚ್ಚರ್ ಮೇಲೆ ಕರ್ಕೊಂಡು ಮೇಲೆ ಹೋಗ್ತಾರೆ. ಎಷ್ಟೋ ಜನ ಕಾಟಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ನಾವು ಹಾಗೆ ನಡ್ಕೊಂಡು ಹೋದ್ವಿ ನಾವು ಸರ್. ಒಳ್ಳೆ ಅನುಭವ ಸರ್ ಅದು. ಅಲ್ಲಿ ಸೆಂಟ್ರಲ್ಲಿ ಹೋಗಿದ ತಕ್ಷಣ ಏನೇನು ಕಾಣಲ್ಲ ಸರ್, ಎಲ್ಲ ಮಂಜಾಗಿರುತ್ತೆ. ಕೆಳಗೆ ನೋಡಿದ್ರೆ ಏನೂ ಕಾಣಂಗಿಲ್ಲ, ಬರೀ ಮೇಲಷ್ಟೇ ದೇವಸ್ಥಾನ ಕಾಣ್ತಿರುತ್ತೆ, ಎಲ್ಲ ಮಂಜಾಗಿರುತ್ತೆ. 16 ಕಿಲೋಮೀಟರ್ ನಡಿಬೇಕು ಅಂದ್ರೆ ನಿಜವಾಗ್ಲೂ ಅದು ಬಹಳ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್ ಅದು. ಇಷ್ಟೆಲ್ಲ ಮುಗಿದ್ಮೇಲೆ ನಿಮ್ ಕಾನ್ವಾಯ್ ಯಾವಾಗ ಹೊರಡುತ್ತೆ?